ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಲಸಿನಕಾಯಿಯ ಸೀಸನ್ ಆಗಿರೋದ್ರಿಂದ ಈ ರೀತಿ ಹಲಸಿನಕಾಯಿಯ ಕೂರ್ಮವನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ನಾವಿಲ್ಲಿ ಮೀಡಿಯಂ ಗಾತ್ರದ ಹಲಸಿನಕಾಯಿಯನ್ನ ತಗೊಂಡಿದ್ದೀವಿ. ಇದು ತುಂಬಾ ಬೆಳೆದಿರಬಾರ್ದು, ಹಾಗೆ ತುಂಬಾ ಎಳೆದಾಗೂ ಕೂಡ ಇರಬಾರ್ದು. ಮೀಡಿಯಂ ಆಗಿ ಬೆಳೆದಿರುವಂತಹ ಹಲಸಿನಕಾಯಿಯನ್ನ ತಗೊಂಡಿದ್ದೀವಿ. ಈಗ ಇದನ್ನ ಕಟ್ ಮಾಡ್ಕೊಳ್ತೀವಿ. ಇದನ್ನ ಕಟ್ ಮಾಡ್ಕೊಂಡು ಇದರ ಸಿಪ್ಪೆ ಎಲ್ಲ ಏನಿದೆಯೋ ಅದನ್ನೆಲ್ಲ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಆಗಿರುವಂತಹ ಹಲಸಿನಕಾಯಿಯನ್ನ ತಗೋಬೇಕಾಗತ್ತೆ. ತುಂಬಾ ಬೆಳೆದಿರೋ ಹಲಸಿನಕಾಯಿಯನ್ನ ತಗೊಂಡ್ರೆ ಈ ಕೂರ್ಮ ಚೆನ್ನಾಗಿ ಬರಲ್ಲ. ನೋಡಿ, ಬೀಜಗಳೆಲ್ಲ ಎಳೆಯದಾಗಿ ಇದೆ. ಈ ರೀತಿ ಇರುವಂತದ್ದೇ ನೀವು ತಗೋಬೇಕಾಗತ್ತೆ. ನೋಡಿ, ಬೀಜಗಳೆಲ್ಲ ನಾವು ತೆಗೆದು ತೋರಿಸ್ತೀವಿ, ಇಷ್ಟು ಎಳೆಯಾಗಿದೆ. ಸೊ ಈ ರೀತಿ ಇರುವಂತಹ ಹಲಸಿನಕಾಯಿಯನ್ನೇ ತಗೋಬೇಕಾಗತ್ತೆ. ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಹಾಗೆ ಮಿಡ್ಲ್ ಅಲ್ಲಿ ಗಟ್ಟಿಯಾಗಿರುವಂತಹ ಪಾರ್ಟ್ ಇರುತ್ತೆ, ಅದನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಈ ಮುಳ್ಳು ಏನಿರುತ್ತೋ ಅದನ್ನು ಕೂಡ ತೆಗಿಬೇಕು. ತೆಗೆದು ಇದನ್ನ ಚಿಕ್ಕದಾಗಿ ಹೆಚ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟು ಚಿಕ್ಕದಾಗಿ ಇದನ್ನ ಹೆಚ್ಕೊಳ್ತಿದೀವಿ. ತುಂಬಾ ಚಿಕ್ಕದಾಗಿ ಹೆಚ್ಕೊಂಡ್ರೆ ಬೇಯೋಕ್ಕೂ ಕೂಡ ತುಂಬಾ ಸುಲಭವಾಗಿರುತ್ತೆ. ಈಗ ಇದನ್ನ ನಾವು ಹೆಚ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಳ್ತೀವಿ. ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಇಟ್ಟಿದ್ವಿ. ಅದ್ರೊಳಗಡೆ ಈ ರೀತಿ ಹೆಚ್ಚಿರುವಂತದನ್ನ ಹಾಕಿ ಇಡ್ತೀವಿ. ಯಾಕಂದ್ರೆ ಹಲಸಿನಕಾಯಿ ಹೆಚ್ಚಿದ ತಕ್ಷಣ ಕಪ್ಪಾಗ್ಬಿಡತ್ತೆ, ನೀವೇ ನೋಡಿರ್ತೀರ. ಅದಕ್ಕೆ ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಕಪ್ಪಗಾಗಲ್ಲ ಅನ್ನೋ ಕಾರಣಕ್ಕೆ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಟಿದ್ವಿ. ಈಗ ನಾವಿಲ್ಲಿ ಕಪ್ಪು ಕಡಲೆಯನ್ನ ಬಳಸಿದೀವಿ. ಇದನ್ನ ನೀರಲ್ಲಿ ನೆನೆಸಿ ಇಟ್ಟಿದ್ವಿ. ಇದನ್ನು ಕೂಡ ಈ ಕೂರ್ಮ ಜೊತೆ ಆಡ್ ಮಾಡ್ಕೊಳ್ತಿದೀವಿ. ನಾವೀಗ ಒಂದು ಕುಕ್ಕರ್ ಪಾತ್ರೆಗೆ ಈ ಕಡಲೆ ಕಾಳು ಏನಿದೆಯೋ, ಕಪ್ಪು ಕಡಲೆನ ನಾವಿಲ್ಲಿ ಬಳಸಿರೋದು, ಅದನ್ನ ಕುಕ್ಕರ್ ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡಿದೀವಿ. ಅದಕ್ಕೆ ನಾವು ಈ ಹಲಸಿನಕಾಯಿ ಹೆಚ್ಚಿರುವಂತದ್ದು ಏನಿದೆಯೋ ಅದನ್ನು ಕೂಡ ಹಾಕೊಳ್ತಿದೀವಿ. ಇದರಿಂದ ಎರಡು ಚೆನ್ನಾಗಿ ಬೇಯುತ್ತೆ. ಬಿಕಾಸ್ ಹಲಸಿನಕಾಯಿ ಬೇಯೋಕೆ ತುಂಬಾ ಟೈಮ್ ಬೇಕಾಗತ್ತೆ. ಅದಕ್ಕಾಗಿ ನಾವ್ ಇದೆರಡನ್ನು ಬೇಯೋಕೆ ಜೊತೆಗೆ ಹಾಕ್ತಿದೀವಿ. ಸ್ವಲ್ಪ ನೀರು, ಅಂದ್ರೆ ಬೇಯೋಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸಿ 3 ವಿಷಲ್ ಕೂಗ್ಸ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾವಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ. ಹಾಗೆ ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ. 7 ರಿಂದ 8 ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ. ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆಯಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 2 ರಿಂದ 3 ಸ್ಪೂನ್ ನಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಳ್ತಿದೀವಿ. ನಾವಿಲ್ಲಿ ಕೊಂಕಣಿ ಶೈಲಿಯಲ್ಲಿ ಹಲಸಿನಕಾಯಿಯ ಕೂರ್ಮವನ್ನ ಮಾಡ್ತಿರೋದು. ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಂಡಿದೀವಿ. ಬೆಳ್ಳುಳ್ಳಿಯನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನ ಹಾಕೊಂಡಿದೀವಿ. ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇದನ್ನ ನಾವು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ತೆಂಗಿನಕಾಯಿ ತುರಿ ಮತ್ತು ಅರಿಶಿಣವನ್ನು ಕೂಡ ಸೇರಿಸ್ಕೊಂಡಿದೀವಿ. ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾವು ಕಡಲೆ ಮತ್ತು ಹಲಸಿನಕಾಯಿಯನ್ನ ಏನು ಬೇಯೋಕೆ ಇಟ್ಟಿದ್ವೋ ಅದು ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದ್ರೆ ಸಾಕಾಗತ್ತೆ. ಈಗ ನಾವಿದಕ್ಕೆ ಆವಾಗ್ಲೇ ಏನು ಮಸಾಲೆಯನ್ನ ರೆಡಿ ಮಾಡಿಟ್ಕೊಂಡಿದ್ವೋ ಅದನ್ನ ಆಡ್ ಮಾಡ್ಕೊಳ್ತಿದೀವಿ. ನಾವು ಮಸಾಲೆಯಲ್ಲೂ ಕೂಡ ಗರಂ ಮಸಾಲೆ ವಸ್ತುಗಳನ್ನ ಯಾವ್ದು ಜಾಸ್ತಿ ಬಳಸಿಲ್ಲ. ಚಕ್ಕೆ ಆಗ್ಲಿ, ಲವಂಗವಾಗ್ಲಿ ಯಾವ್ದು ಕೂಡ ಬಳಸಿಲ್ಲ. ಈ ರೀತಿ ಕೊಂಕಣಿ ಶೈಲಿಯಲ್ಲಿ ಇದೇ ರೀತಿ ಮಾಡ್ತಾರೆ ಮಸಾಲೆಯನ್ನ. ಈ ಮಸಾಲೆಯನ್ನ ನಾವೀಗ ಹಲಸಿನಕಾಯಿ ಮತ್ತು ಕಡಲೆಯನ್ನ ಏನು ಬೇಯಿಸಿ ಇಟ್ಕೊಂಡಿದ್ವೋ ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಏನಂದ್ರೆ ಇದಕ್ಕೆ ಜಾಸ್ತಿ ನೀರನ್ನ ಸೇರಿಸಬಾರ್ದು.
ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ. ಹಾಗೆ ಚಿಕ್ಕ ಗಾತ್ರದ ಬೆಲ್ಲವನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. ನೋಡಿ, ನಾವೇನು ನೀರನ್ನ ಇದಕ್ಕೆ ಆಡ್ ಮಾಡ್ಕೊಂಡಿಲ್ಲ, ಜಾಸ್ತಿ ಡ್ರೈ ಆಗಿ ಇದೆ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇದು ಇರ್ಬೇಕಾಗತ್ತೆ. ನೀವು ನೀರು ಬೇಕಂದ್ರೆ ಸ್ವಲ್ಪ ಸೇರ್ಸ್ಕೋಬಹುದು. ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀವಿ. ಕರಿಬೇವು ಕೂಡ ತುಂಬಾ ಚೆನ್ನಾಗಿರೋ ಫ್ಲೇವರ್ನ ಕೊಡುತ್ತೆ. ಈಗ ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ತಿದೀವಿ ಸಪರೇಟ್ ಆಗಿ. ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನ ಹಾಕೊಂಡಿದೀವಿ, ಹಾಗೆ ಜೀರಿಗೆಯನ್ನ ಹಾಕೊಂಡಿದೀವಿ, ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ, ಸ್ವಲ್ಪ ಕರಿಬೇವು, ಹಾಗೆ ಇಂಗನ್ನ ಆಡ್ ಮಾಡ್ಕೊಳ್ತಿದ್ವಿ. ಈ ಒಗ್ಗರಣೆಯನ್ನ ನಾವೇನು ಕೂರ್ಮನ ಮಾಡಿಟ್ಕೊಂಡಿದ್ವೋ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದೀವಿ. ಈಗ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡ್ತಿದ್ರ. ಟೇಸ್ಟಿಯಾದ ಹಲಸಿನಕಾಯಿಯ ಕೂರ್ಮ ರೆಡಿಯಾಗಿದೆ. ತುಂಬಾ ಟೇಸ್ಟಿ ಆಗಿರುತ್ತೆ ಕೊಂಕಣಿ ಶೈಲಿಯ ಹಲಸಿನಕಾಯಿ ಕೂರ್ಮ. ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಗೆ ತಿಳಿಸಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.